ದಿನ ಜಗಳ ಕಡ್ರಿ ನಮ್ಮ ಪಕ್ಕದ ಮನೆಯಲ್ಲಿ ದಿನ ಜಗಳ. ಅಮ್ಮ ಮಗ ಅಪ್ಪ. ಅಯ್ಯ ಒಂದು ಹೆಣ್ಣು ಹುಡುಗಿ ಐತೆ, ಆ ಹುಡುಗಿ ಏನು ಕಷ್ಟ ಇಲ್ಲ ಹುಡುಗಿ. ಈ ಮಗ ಇದಾನಲ್ಲ, ಅಯ್ಯಪ್ಪ ದೇವ್ರೆ ಏನ್ ತಲೆ ತಿಂದಿತ್ತನ್ರಿ ಈ ಹುಡುಗ. ಒಂದು ಕೆಲಸ ಅಂತ ಹೋಗಲ್ಲ, ಒಂದು ಓದೋದು ಬರೀಲಿ ಇದ್ದಿದ್ದಕ್ಕೂ ಇಲ್ಲ. ಏನೋ SLC ಓದ್ತು, ಅದು ಎಷ್ಟು ಅವಳು ಪ್ರೆಸರ್ ಹಾಕಿದಾಳೆ ಅಂದ್ರೆ ಆ SLC ಮುಗಿಸ್ಕೊಳಕ್ಕೆ ಅಷ್ಟು ಪ್ರೆಸರ್ ಹಾಕಿದಾಳೆ. SLC ಮುಗಿಸ್ಕೊಂತು, ಇನ್ನ ಕಾಲೇಜ್ ಮೆಟ್ಲತ್ತಿದ್ರೆ ಕೇಳ್ರಿ. ಸಂಘದಂತೆ ಸಹವಾಸ, ಸಂಘ ಸೇರ್ಕೊಂತು, ಒಂದು 4 ಜನ ಕಟ್ಕೊಂತು, ಒಂದು 4 ಜನದಿಂದ ಯಾವಾಗೂ ಸುತ್ತುತ್ತಾರೆ ಅದೇ ಕೆಲಸ ಸುತ್ತುತ್ತಾರೆ. ಅಪ್ಪ ಅಮ್ಮಗೆ ಸಿಟ್ಟು ಬರೋದು ಬಂದ್ರಿ ಎದುದ ಮಕ್ಳುಗಳ್ನ ಇಟ್ಕೊಂಡ್ಬಿಟ್ಟು ಇವ್ರು ಆಚೆಗಡೆ ಕಷ್ಟಪಡ್ತಾರೆ, ಈ ಮಕ್ಳುಗಳು ಅಲ್ಕೊಂಡಿರ್ತವೆ. ಏನೋ ಒಂಚೂರು ಮಾಡ್ಕೊಂಡ್ಲು ಬಿಲ್ಡಿಂಗ್ ತಗೊಂಡ್ಲು. ಆ ಬಿಲ್ಡಿಂಗ್ ತಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಮ್ಮಂತರಿಗೆ ಮಾತ್ರ ಗೊತ್ತು, ಎದುರುಗಡೆ ನೋಡ್ದವ್ರಿಗೆ. ಇವೆಲ್ಲ ಇನ್ನ ಚಿಕ್ಕ ಚಿಕ್ಕವಿದ್ದು ಮಕ್ಳುಗಳು. ಎಷ್ಟು ಸಾಲ ಸೂಲ ಮಾಡಿದ್ಲು, ಎಷ್ಟು ಬಡ್ಡಿ ಕಟ್ಟಿದ್ಲು, ಹೆಂಗ ಆ ಬಿಲ್ಡಿಂಗ್ ತಗೊಂಡ್ಲು ಅಂತ ನಮ್ಮಂತರಿಗೆ ಗೊತ್ತು. ಮಕ್ಳು ಉಳಿಸ್ಕೊಂಡು ಹೋಗ್ಬಾರ್ದೇನ್ರಿ ಅದನ್ನ? ಅಯ್ಯೋ ತಗಡ್ರಿ, ಇಂಥ ಮಕ್ಕಳು ಇದ್ರೇನು ಇಲ್ಲ ಅಂದ್ರೆ ಏನು? ಮಕ್ಕಳಿಲ್ಲ ಅಂದ್ರೆ ಒಂದೇ ಕೊರತೆ ಕಣ್ರಿ, ಮಕ್ಕಳಿಲ್ಲ ಅಂತ. ಮಕ್ಕಳು ಇರೋರಿಗೆ 108 ಕೊರಗು. 108 ಸಾವಿರ ಟೆನ್ಷನ್ ಬಂದ್ಬಿಟ್ಟು ತಲೆಗೆ. ಏನ್ ರೇಗಾಡ್ತೇನ್ರಿ, ಒಂದು ಮಾತು ಹೇಳಂಗಿಲ್ಲ ಅವ್ರಮ್ಮ. ನಿನಗೆ ಯಾಕಮ್ಮ, ನನಗೆ ಗೊತ್ತೈತೆ ನಾನು ಮಾಡ್ಕೊಳೋದು. ನಿಂದೇನೈತೆ ಅದನ್ನ ಮಾಡ್ಕೊ ನೀನು ಅಂತ ಕೇಳ್ತಾನೆ. ಸಿಟ್ಟು ಬರಲ್ವೇನ್ರಿ ಅವಳಿಗೆ? ಅವಳು ಎಲ್ಲಾನು ಸೇರಿಸ್ಕೊಂಡು ಬೈದಾಕಿದ್ಲು. ಅಂತ ನನ್ನ ಮಕ್ಕಳು, ಇಂಥ ನನ್ನ ಮಕ್ಕಳು, ಅವನಿಂತವನು ಇವ್ ನಿಂತವನು, ನನ್ನ ಮನೆ ಬಾಗ್ಲಿಗೆ ಬರ್ಲಿ, ಕೆರ ಎತ್ಕೊಂಡು ಹೊಡಿತೀನಿ ಹಂಗೆ ಹಿಂಗೆ ಅಂತ ಕೂಗಾಡಿದ್ಲು. ಎಲ್ಲರಿಗೂ ಬೈತೀಯ ನೀನು? ಅವರೆಲ್ಲ ಏನ್ ಮಾಡಿದಾರೆ ನಿನಗೆ? ಅವರೆಲ್ಲ ಒಳ್ಳೆ ಫ್ರೆಂಡ್ಸ್ ನನಗೆ ಅಂತ ಕೇಳ್ತಾನೆ. ಬಹಳ ಕಷ್ಟ ಕಂಡ್ರಿ ಇಂಥ ಮಕ್ಕಳ ಹತ್ರ ಬೈಯೋದು. ಅಪ್ಪ ಅಮ್ಮನ್ಗಂತೂ ನೆಮ್ಮದಿನೇ ಇಲ್ಲ ಕಣಪ್ಪ. ಸೊ ಬೇಜಾರಾಗುತ್ತೆ ರೀ, ನಮ್ಗೆ ನೋಡ್ತಾ ಇದ್ರೇನೆ ಬೇಜಾರಾಗುತ್ತೆ, ಪಾಪ ಅನ್ಸುತ್ತೆ. ಬಿಡ್ರಿ ಅತ್ಲಾಗೆ, ಅವ್ರ ಮಕ್ಕಳು ಅವ್ರ ಇಷ್ಟ. ಹಿಂಗೂ ಅಂತೀವಿ, ಅದನ್ನ ಕೇಳಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ. ಏನಾದ್ರೂ ಒಂದು ಹೇಳ್ಬೇಕು ಅಂತ ಅನ್ಸುತ್ತೆ. ಅಪ್ಪ ಅಮ್ಮನ್ಗೆ ಬೆಲೆ ಕೊಡ್ದಾರ ಮಕ್ಳಿಗೆ ನಮ್ಮಂತರಿಗೆ ಬೆಲೆ ಕೊಡ್ತಾರೇನ್ರಿ? ಅದು ಒಂದ್ ಕಡೆ ಬೇಜಾರಾಗುತ್ತೆ. ನಾವು ಹೋಗೋದು ಮಧ್ಯಕ್ಕೆ, ನಿಮ್ಗೇನ ಆಂಟಿ, ಹೋಗ್ರ ಆಂಟಿ, ನಿಮ್ದು ನೀವು ನೋಡ್ಕೊಡ್ರ ಆಂಟಿ ಅನ್ನೋದು ಅವರು. ಆಮೇಲೆ ನಮ್ಮ ರೀತಿ ನಾವೇ ಕಡಿಮೆ ಮಾಡ್ಕೊಂಡಂಗೆ ಆಗುತ್ತೆ. ಏನ ಬಿಡ್ರಿ, ಅವ್ರ ಮಕ್ಕಳು ಅವ್ರಿಷ್ಟ, ಅವ್ರಿದು ಏನಾದರೂ ಮಾಡ್ಕೊಳ್ಳಿ, ನಮಗೆ ಯಾಕೆ? ಹಂಗಲ್ಲ ಕಣ್ರಿ, ಈಗ ಬೈತಾರ. ಇವ್ರನ್ನ ಗ್ಯಾಂಗ್ ಕಟ್ಕೊಂಡು ಸುಮ್ಮನೆ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ರೆ ಎಂತಾರು ಕೂಡ ಅಂದೇ ಅಂತಾರಪ್ಪ. ನಾವು ಸುಮ್ಮನೆ ಇರ್ತೀವ? ನಮ್ಮಂಗೆ ತಾನೆ ಅವ್ರುವೇ. ಎಲ್ಲಾ ಫ್ರೆಂಡ್ಸ್ ಒಳ್ಳೆಯವ್ರಂತ ಅವನಿಗೆ. ಎಲ್ಲರೂ ಒಳ್ಳೆಯವ್ರಂತೆ ರೀ. ಈಚೂರ್ ಮರ ಕೆಳಗಡೆ ಮಜ್ಜಿಗೆ ಕುಡಿದ್ರೆ ಅದು ಮಜ್ಜಿಗೆ ಅಂತಾರೆ ಯಾರಾದ್ರೂ. ಹಂಗೆ ಯಾರ ಜೊತೆ ಯಾರ ಸಹವಾಸ ಮಾಡಿದ್ರು ಏನನ್ಬೇಕು ಅದೇ ಅನ್ನೋದು.